ಸೇವಂತಿಗೆ ಗಿಡ ಒಂದು ಸರ್ತಿ ಹೂ ಬಿಟ್ಟ ನಂತರ ನೀವು ನಾನು ತೋರಿಸುವಂತಹ ಈ ಕೇರ್ಗಳನ್ನು ಮಾಡಿದ್ದೆ ಆದರೆ ಮತ್ತೊಂದು ಸರ್ತಿ ನೀವು ಗಿಡದ ತುಂಬ ಹೂಗಳನ್ನು ಪಡಿಬಹುದು. ಇದು ಪ್ರಾಕ್ಟಿಕಲ್ ಆಗಿ ನಾನು ಬಳಸಿ ನನಗೆ ಸಕ್ಸಸ್ ಕೊಟ್ಟಂತಹ ವಿಧಾನ. ಇದೇ ವಿಡಿಯೋದಲ್ಲಿ ನಿಮಗೆ ನಾನು ಫುಲ್ ಅಪ್ಡೇಟನ್ನು ಸಹ ತೋರಿಸ್ತೀನಿ. ಅಂದರೆ ಸೇವಂತಿಗೆ ಗಿಡ ಹೂ ಬಿಟ್ಟು ಒಣಗಿದ ನಂತರ ಕಟ್ ಮಾಡುವಲ್ಲಿಂದ ಹಿಡಿದು ಅದು ಮತ್ತೆ ಹೊಸ ಚಿಗುರು ಬಂದು ಮೊಗ್ಗಾಗುವಲ್ಲಿ ತನಕ ತೋರಿಸ್ತೀನಿ. ವಿಡಿಯೋದಲ್ಲಿ ಫ್ಲವರನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರಮೋಟ್ ಮಾಡುವಂತೆ ಒಂದು ಆರ್ಗ್ಯಾನಿಕ್ ಲಿಕ್ವಿಡನ್ನು ಬಳಸ್ತಾ ಇದ್ದೀವಿ. ಅದನ್ನು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ಅದನ್ನು ಮಿಸ್ ಮಾಡಿಕೊಂಡ್ರೆ ನೀವು ಗಿಡದಲ್ಲಿ ಹೂವು ಬಿಡೋದಕ್ಕೆ ಪ್ರಮೋಟ್ ಮಾಡೋದನ್ನೇ ಮಿಸ್ ಮಾಡಿಕೊಂಡ ಹಾಗೆ. ಈ ವಿಧಾನವನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಯಾವುದೇ ರೀತಿಯ ಗಾರ್ಡನ್ ವೀಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದು ಗಿಡದ ತುಂಬ ಹೂಗಳನ್ನು ಬಿಟ್ಟು ನಾನು ಪೂಜೆಗೆ ಬೇಕಾಗುವಷ್ಟು ಬಳಸಿ ಕುಯ್ದೇನೆ ಬಿಟ್ಟಿದ್ದಂತಹ ಸೇವಂತಿಗೆ ಗಿಡಗಳು ಒಣಗಿ ನಿಂತಿರುವಂತಹ ನಮ್ಮ ಸೇವಂತಿಗೆ ಗಿಡ ತುಂಬಾ ಬ್ಯೂಟಿಫುಲ್ ಫ್ಲವರ್ಸ್ ಇದರಲ್ಲಿ ಬಿಡುತ್ತೆ. ನಾವು ಹೆಣ್ಮಕ್ಳು ಏನಂದರೆ ಸ್ವಲ್ಪ ಪೂಜೆಗೆ ಬಳಸಿದರೆ ಇನ್ನು ಸ್ವಲ್ಪ ಹೂಗಳನ್ನು ಗಿಡದಲ್ಲೇ ಬಿಡ್ತೀವಿ. ಯಾಕಂದರೆ ನಮ್ಗೆ ಅವಾಗವಾಗ ಬಂದುಬಿಟ್ಟು ಅದನ್ನು ನೋಡೋದೇ ಖುಷಿ. ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ನಾನು ಗಿಡದಲ್ಲಿ ಹಾಗೇ ಬಿಟ್ಟಿದ್ದೆ. ಈಗ ಆ ಹೂವೆಲ್ಲ ಬಾಡಿ ಹೋಗಿ ಹೀಗೆ ನಿಂತಿದೆ. ಸೊ ನಾನೀಗ ಕೆಲವೊಂದಿಷ್ಟು ಮುಖ್ಯವಾಗಿರುವಂತಹ ಕೇರನ್ನು ಮಾಡ್ತೀನಿ. ಇದರಿಂದ ಇನ್ನೊಂದು 15-20 ದಿನಗಳಲ್ಲಿ ಅದರಲ್ಲಿ ಮತ್ತೆ ಹೊಸ ಚಿಗುರುಗಳು ಬಂದು ಮೊಗ್ಗುಗಳಾಗೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಆ ಕೇರ್ ಏನು ಅಂತ ನೋಡೋಣ. ಈಗ ತುಂಬ ಬಿಸಿಲು ಇರೋದ್ರಿಂದ ನಿಮ್ಮ ಸೇವಂತಿಗೆ ಗಿಡ ಹೂವು ಬಿಡದಿತಿ ಇರಲಿ ಎಂಥದೇ ಇದ್ರೂ ಸಹ 3-4 ಗಂಟೆಗಳ ಕಾಲ ಮಾತ್ರ ಬಿಸಿಲು ಬೀಳುವಂತಹ ಪ್ಲೇಸ್ನಲ್ಲಿ ಸೇವಂತಿಗೆ ಗಿಡವನ್ನು ಇಡಿ. ಜೊತೆಗೆ ಮಧ್ಯಾಹ್ನದ ಹಾರ್ಶ್ ಬಿಸಿಲು ಅದ್ರ ಮೇಲೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳಿ. ಈಗೇನು ಅಂದರೆ ಹೂ ಬಿಟ್ಟಿರುತ್ತಲ್ಲ ಅಲ್ಲಿಂದ ಒಂದು 3-4 ಎಲೆಗಳ ಕೆಳಗೆ ಅದನ್ನು ಕಟ್ ಮಾಡಿಬಿಡಿ. ಓಕೆನಾ? ನಾವಿಲ್ಲಿ ಈಗ ಹೀಗೆ ಕಟ್ ಮಾಡುವಾಗ ಹಸಿರಿರುವಂತಹ ಗಿಡವನ್ನೇ ಕಟ್ ಮಾಡುವಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಆದರೆ ಹೀಗೆ ಒಂದು ಸರ್ತಿ ಆ ಬ್ರಾಂಚಲ್ಲಿ ಹೂ ಬಂದರೆ, ಸೇವಂತಿಗೆ ಗಿಡದಲ್ಲಿ ಇದೊಂದು ರೂಲ್ ಏನಂದರೆ ಒಂದು ಸರ್ತಿ ಆ ಬ್ರಾಂಚಲ್ಲಿ ಹೂ ಬಂದರೆ ಮತ್ತೆ ಅದೇ ಬ್ರಾಂಚಲ್ಲಿ ಅದೇ ಕೊಂಬೆಯಲ್ಲಿ ಹೂ ಬರೋದಿಲ್ಲ. ಓಕೆನಾ? ಸೊ ನಾವೀಗ ಏನು ಮಾಡಬೇಕು ಅಂತಂದರೆ ಬರೀ ಹೂನ ಮಾತ್ರ ಕಟ್ ಮಾಡಬಾರ್ದು. 1-2 ಎಲೆಯನ್ನು ಕೆಳಗಡೆ ಬಿಟ್ಬಿಟ್ಟು ಅಲ್ಲಿಂದ ಕೆಳಗೆ ಅದನ್ನು ಕಟ್ ಮಾಡಬೇಕು. ಹೀಗೆ ಕಟ್ ಮಾಡೋದ್ರಿಂದ ಗಿಡಕ್ಕೆ ಮತ್ತೆ ಹೊಸ ಚಿಗುರು ಬರೋದಕ್ಕೆ ನಾವು ಪ್ರಮೋಟ್ ಮಾಡಬಹುದು. ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಹಾಕುವಂತಹ ಗೊಬ್ಬರ, ನೀರು ಎಲ್ಲದೂ ಸಹ ಈ ಒಣಗಿರುವ ಹೂವಿನ ತನಕ ಸಪ್ಲೈ ಆಗ್ತಾ ಇರುತ್ತೆ. ಸೊ ನಾವು ಆ ರೀತಿ ಆ ಪೋಷಕಾಂಶಗಳು ಲಾಸ್ ಆಗೋದನ್ನು ಫಸ್ಟು ತಡಿಬೇಕು. ಹಾಗಾಗಿ ಇದನ್ನು ಹೀಗೆ ಕಟ್ ಮಾಡ್ತಾ ಇರೋದು. ಹೀಗೆ ಕಟ್ ಮಾಡಿದ ತಕ್ಷಣ ಗಿಡಕ್ಕೆ ಗೊತ್ತಾಗುತ್ತೆ, ನನಗೆ ಇವಾಗ ನೆಕ್ಸ್ಟ್ ನಾನು ನನ್ನ ಗ್ರೋತ್ ನೋಡ್ಕೊಳ್ಬೇಕು, ನನಗೆ ಅಪಾಯ ಇದೆ. ಸೊ ನಾನು ನನ್ನ ಹೊಸ ಗಿಡಗಳನ್ನು ಉತ್ಪಾದನೆ ರೆಡಿ ಮಾಡಬೇಕು, ನನ್ನ ಸಂತತಿಯನ್ನು ಬೆಳೆಸಬೇಕು ಅಂತ. ಯಾವುದೇ ಒಂದು ಲಿವಿಂಗ್ ಥಿಂಗ್ಗೆ ಮುಖ್ಯವಾಗಿದ್ದೇನು ಅಂದರೆ ಅದರ ಸಂತಾನೋತ್ಪತ್ತಿ, ಅದರ ಸಂತತಿಯನ್ನು ಬೆಳೆಸೋದು. ಸೊ ನಾವು ಹೀಗೆ ಕಟ್ ಮಾಡೋದ್ರಿಂದ ಅದಕ್ಕೆ ಅಪಾಯ ಇದೆ ಅನ್ನೋ ರೀತಿ ಮುನ್ಸೂಚನೆ ಹೋಗಿ ಅದರ ಬುಡದಿಂದ ಹೊಸ ಗಿಡಗಳು ಬರೋದಕ್ಕೆ ಮತ್ತು ಸೈಡಲ್ಲೆಲ್ಲ ಬ್ರಾಂಚಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಒಂದು ಪ್ರಿಂಚಿಂಗ್ ಮತ್ತು ಪ್ರೂನಿಂಗಿಂದ ಗಿಡದಲ್ಲಿ ಹೊಸ ಚಿಗುರು ಬರುತ್ತೆ, ಗಿಡ ಬುಷಿ ಆಗುತ್ತೆ ಅಂತೀವಲ್ಲ, ಅದರ ಹಿಂದೆ ಇರುವಂತಹ ಮುಖ್ಯವಾದ ಕಾರಣ ಇದು. ಸೊ ಹೀಗೆ ಮಾಡೋದ್ರಿಂದ ನಮಗೆ ಗಿಡದಲ್ಲಿ ಹೊಸ ಚಿಗುರುಗಳು ಬರೋದು ಮತ್ತು ಮೊಗ್ಗುಗಳಾಗೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಗಿಡದಲ್ಲಿ ಆಲ್ರೆಡಿ ಚಿಗುರು ಮೊಗ್ಗು ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ನಾನೀಗ ಎಲ್ಲವನ್ನು ಸಹ ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕೇರ್ ಏನು ಅಂತಂದರೆ ಗಿಡದ ಬುಡದಲ್ಲಿ ಯಾವುದಾದ್ರೂ ಕಳೆ ಸಸ್ಯಗಳು ಬೆಳೀತಾ ಇದೆಯಾ ಅಂತ ನೋಡಿ ಅದನ್ನು ರಿಮೂವ್ ಮಾಡಿಬಿಡಿ, ಕಿತ್ಬಿಡಿ. ಗಿಡದಲ್ಲಿ ಸೇವಂತಿಗೆ ಗಿಡದಿಂದ ಹೊಸ ಬ್ರಾಂಚಸ್ ಬರಬೇಕು ಮತ್ತು ಬುಡದಿಂದ ಹೊಸ ಗಿಡಗಳು ಬರಬೇಕಲ್ವಾ, ಅದಕ್ಕೋಸ್ಕರ ಬೇಡದೇ ಇರುವಂತಹ ಸಸ್ಯಗಳೇನಾದರೂ ಇದ್ದರೆ ಅದನ್ನು ತೆಗೆದುಬಿಡಿ. ಆನಂತರ ಯಾವುದಾದರೂ ಒಂದು ಟೂಲ್ಸ್ನ ಸಹಾಯದಿಂದ, ತುಂಬ ಅಗಲ ಇರುವಂಥದ್ದು ಬೇಡ, ಈ ರೀತಿ ಅಗಲ ಇರುವಂಥದ್ದು ಬೇಡ. ನಾನಿದೆಲ್ಲ ಆ್ಯಕ್ಚುಲಿ ಟ್ರೈ ಮಾಡಿದೆ, ಇದು ಬೇರಿಗೆಲ್ಲ ಎಫೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಇದು ಬೇಡ ಅಂತ ಹೇಳಿ ಆನಂತರ ಸಿಂಪಲ್ಲಾಗಿ ಒಂದು ಸ್ಪೂನ್ನ ತಗೊಂಡೆ. ಸ್ಪೂನಿನ ಸಹಾಯದಿಂದ ನಿಧಾನಕ್ಕೆ ಬೇರಿಗೆ ತೊಂದರೆ ಆಗದೇ ಇರೋ ಹಾಗೆ, ಸ್ಪೂನ್ ಬದಲು ಇದಕ್ಕೆ ಒಂದು ಫೋರ್ಕನ್ನು ಸಹ ಬಳಸಬಹುದು. ಯಾಕಂದರೆ ಮೇಲ್ಮೇಲೇ ಸೇವಂತಿಗೆ ಗಿಡದ ಬೇರುಗಳು ಹರಡ್ಕೊಂಡಿರುತ್ತೆ, ಅದರ ಬೇರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ನಿಧಾನಕ್ಕೆ
ಸ್ಪೂನು ಅಥವಾ ಫೋರ್ಕ್ನ ಸಹಾಯದಿಂದ ಮಣ್ಣನ್ನು ಲೂಸ್ ಮಾಡಿ ಹೀಗೆ ಮಾಡೋದ್ರಿಂದ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡತ್ತೆ. ಜೊತೆಗೆ ಹೊಸ ಚಿಗುರು, ಹೊಸ ಗಿಡ ಏನಾದರೂ ಬರ್ತಾ ಇದ್ದರೆ ಅದಕ್ಕೆ ತುಂಬ ಸುಲಭದಲ್ಲಿ ಬರೋದಕ್ಕೆ ಮಣ್ಣನ್ನು ಲೂಸ್ ಮಾಡಿಕೊಟ್ಟು ನಾವು ದಾರಿ ಮಾಡಿಕೊಟ್ಟ ಹಾಗೆ ಆಗತ್ತೆ. ಆಮೇಲೆ ಅದರಲ್ಲಿ ಒಣಗಿದ ಎಲೆಗಳು ಉದುರಿದೆಯಾ ಅಥವಾ ಯಾವುದಾದ್ರೂ ಎಲೆಗಳು ಉದುರ್ತಾ ಇದೆಯಾ, ಒಣಗ್ತಾ ಇದೆಯಾ ಅವನ್ನು ನೋಡಿ ನೀವೇ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಹೀಗೆ ಕಟ್ ಮಾಡಿ ತೆಗೆಯೋದ್ರಿಂದ ಮತ್ತೆ ಅದೇ ಜಾಗದಲ್ಲಿ ಹೊಸ ಚಿಗುರು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅನ್ನೆಸೆಸರಿಯಾಗಿ ನಾವು ಕೊಡುವಂತಹ ಗೊಬ್ಬರ, ನೀರು ವೇಸ್ಟ್ ಆಗೋದನ್ನು ಸಹ ತಪ್ಪಿಸಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಕೇರ್ ಮಾಡಬೇಕಾಗಿರೋವಂಥದ್ದು, ಯಾವುದು ಇನ್ಫೆಕ್ಟೆಡ್ ಎಲೆ ಇರುತ್ತೆ, ಒಣಗ್ತಾ ಇರುತ್ತೆ, ಅದನ್ನು ಮಾತ್ರ ತೆಗೀರಿ. ಜಾಸ್ತಿ ಎಲೆಯನ್ನು ರಿಮೂವ್ ಮಾಡಬೇಡಿ. ಗಿಡಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆ ಮೂಲಕ ಅವುಗಳ ಆಹಾರವನ್ನು ಉತ್ಪಾದನೆ ಮಾಡೋದು ಎಲೆಗಳಿಂದನೇ ಆಗಿರೋದ್ರಿಂದ ಜಾಸ್ತಿ ಎಲೆಗಳನ್ನು ರಿಮೂವ್ ಮಾಡಬೇಡಿ. ಇನ್ಫೆಕ್ಟೆಡ್ ಇದ್ದರೆ ಮಾತ್ರ ರಿಮೂವ್ ಮಾಡಿ. ಆಮೇಲೆ ಕೈಯಿಂದ, ಉಗುರಿಂದ ಎಲ್ಲ ಕೀಳಬೇಡಿ ಎಲೆನ. ಹೀಗೆ ಜೋರಾಗಿ ಎಳೆದು ಕೊನೆಗೆ ಅದರದ್ದು ಸಿಪ್ಪೆ ಎಲ್ಲ ಸುಲಿಯೋ ಹಾಗೆಲ್ಲ ಮಾಡಬೇಡಿ. ನಿಧಾನಕ್ಕೆ ಯಾವುದಾದ್ರೂ ಕತ್ರಿಯಿಂದ ಅಥವಾ ಪ್ರೂನರಿಂದನೇ ಕಟ್ ಮಾಡಿ ತೆಗೀರಿ. ಈ ಟೈಮಲ್ಲಿ ಇದಕ್ಕೆ ಫ್ಲವರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬೂಸ್ಟ್ ಮಾಡುವಂತಹ ಒಂದೊಳ್ಳೆ ಲಿಕ್ವಿಡನ್ನು ನಾನು ಕೊಡ್ತಾ ಇದ್ದೀನಿ. ಅದನ್ನು ಸಹ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀರು ಹಾಕುವ ಬರದಲ್ಲಿ ನಾವು ಒಂದೊಂದು ಸರ್ತಿ ಫೋರ್ಸಲ್ಲಿ ನೀರು ಹಾಕಿಬಿಟ್ಟು ಅದರ ಬುಡದಲ್ಲಿ ಫುಲ್ಲು ಬೇರೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಬೇರು ಕಾಣಿಸೋ ಹಾಗೆ ಮಾತ್ರ ಮಾಡಬೇಡಿ. ಮಣ್ಣನ್ನು ಒಂದು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಅದಕ್ಕೆ ಬುಡಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಕೊಡಿ. ಇದು ತುಂಬಾ ದೊಡ್ಡ ನೆಗೆಟಿವ್. ಹಾಗೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೇ ಗಿಡ ಒಣಗಿ ಹೋಗ್ತಾ ಇರುತ್ತೆ, ಎಲೆ ಎಲ್ಲ ಒಣಗಿಬಿಟ್ಟು. ಆ ತಪ್ಪೊಂದು ಮಾಡಬೇಡಿ. ಬೇರು ಕಾಣಿಸ್ತಾ ಇದ್ದರೆ ಫಸ್ಟ್ ಅದಕ್ಕೆ ಮಣ್ಣು ಹಾಕಿ ಬುಡಕ್ಕೆ. ಬೇರಿಗೆ ಡೈರೆಕ್ಟಾಗಿ ಬಿಸಿಲು ಬೀಳೋ ಹಾಗೆ ಮಾಡಬೇಡಿ. ನನ್ನ ಹತ್ರ ಇರುವ ಬೇರೆ ಸೇವಂತಿಗೆ ಗಿಡಗಳಿಗೂ ಸಹ ಇವತ್ತೇ ನಾನು ಇದೇ ಥರ ಮಾಡ್ತಾ ಇದ್ದೀನಿ. ಈಗ ತೋರಿಸ್ತಾ ಇರುವ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಇದು ಫ್ಲವರ್ನ ಬೂಸ್ಟ್ ಮಾಡೋದಕ್ಕೆ, ಫ್ಲವರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ಗ್ಯಾನಿಕ್ ಆಗಿ ನಾವು ಇದನ್ನು ಬಳಸ್ಕೊಳ್ಬಹುದು. ಸೊ ನಾನಿಲ್ಲಿ 1 ಲೀಟರ್ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಬಳಸ್ತಾ ಇರೋದು ಸೀವೀಡ್ ಎಕ್ಸ್ಟ್ರಾಕ್ಟ್. ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್. ಗ್ರ್ಯಾನ್ಯುವಲ್ಸ್ ರೂಪದಲ್ಲಿ, ಕಾಳಿನ ರೂಪದಲ್ಲಿ ಸಹ ಸಿಗುತ್ತೆ. ಈ ರೀತಿ ಲಿಕ್ವಿಡ್ನ ರೂಪದಲ್ಲಿ ಸಹ ಸಿಗುತ್ತೆ. ನಾನು ಲಿಕ್ವಿಡನ್ನೇ ಯೂಸ್ ಮಾಡೋದು. ಮೆಜರ್ಮೆಂಟ್ ಕಪ್ ಇದ್ದರೆ 4ರಿಂದ 5 ml ತಗೊಳ್ಬಹುದು. ಇಲ್ಲ ಅಂತಂದರೆ ಈ ರೀತಿಯ ಒಂದು ಸ್ಪೂನಲ್ಲಿ 1 ಸ್ಪೂನ್ ತಗೊಳ್ಬಹುದು. ಅದನ್ನು 1 ಲೀಟರ್ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಸೀವೀಡ್ ಎಕ್ಸ್ಟ್ರಾಕ್ಟನ್ನು ಸಮುದ್ರದಲ್ಲಿರುವ ಕಳೆಯಂತಹ ಸಸ್ಯಗಳಿಂದ ತಯಾರಿಸಿರ್ತಾರೆ. ಇದು ಕೊಡೋದ್ರಿಂದ ಗಿಡದಲ್ಲಿ ಬೇರಿನ ಬೆಳವಣಿಗೆ ಚೆನ್ನಾಗಾಗತ್ತೆ. ಗಿಡ ಹೆಚ್ಚು ಹೂಗಳನ್ನು ಬಿಡೋದಕ್ಕೆ ಇದು ಪ್ರಮೋಟ್ ಮಾಡುತ್ತೆ. 1 ಸ್ಪೂನಷ್ಟು ಈ ಲಿಕ್ವಿಡನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನೀರನ್ನು ನಾವೀಗ ಮಣ್ಣೆಲ್ಲ ಲೂಸ್ ಮಾಡಿದ್ವಲ್ಲ, ಅದು ಸೇವಂತಿಗೆ ಗಿಡಕ್ಕೆ ಕೊಡಿ. ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಅಥವಾ ಯಾವುದೇ ಕಾಂಪೋಸ್ಟ್ ಆಗಲಿ ಕೊಡೋ ಮುಂಚೆ ಮಣ್ಣನ್ನು ಲೂಸ್ ಮಾಡಿ ಕೊಡಿ. ಇದರಿಂದ ಬೇರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಸೀವೀಡ್ ನೀರನ್ನು ಎಷ್ಟು ಕೊಡಬೇಕು ಅಂತಂದರೆ, ಎಲ್ಲಿಯ ತನಕ ನಿಮ್ಮ ಗಿಡದ ಡ್ರೈನೇಜ್ ಹೋಲಿಂದ, ಆ ಪಾಡ್ನ ಡ್ರೈನೇಜ್ ಹೋಲಿಂದ ನೀರು ಆಚೆ ಬರಬೇಕು, ಅಲ್ಲಿಯ ತನಕ ನೀವು ಇದಕ್ಕೆ ನೀರನ್ನು ಕೊಡಬೇಕು. ಒನ್ಸ್ ಡ್ರೈನೇಜ್ ಹೋಲಿಂದ ನೀರು ಆಚೆ ಬಂದ ತಕ್ಷಣ ಸ್ಟಾಪ್ ಮಾಡಿ. ಪ್ರತಿ 15 ದಿನಕ್ಕೊಂದು ಸರ್ತಿ ನಿಮ್ಮ ಗಿಡದಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿ ಅದು ಅರಳೋದಕ್ಕೆ ಸ್ಟಾರ್ಟ್ ಆಗಲಿ ತನಕ ನೀವು ಇದನ್ನೇ ಕಂಟಿನ್ಯೂ ಕೊಡ್ತಾ ಹೋಗಬೇಕು. ನಾನು ನಮ್ಮ ಹತ್ರ ಇರುವಂತಹ ಎಲ್ಲ ಸೇವಂತಿಗೆ ಗಿಡದಲ್ಲೂ ಸಹ ಇದೇ ಥರ ಪ್ರೂನ್ ಮಾಡಿಬಿಡ್ತೀನಿ. ಪ್ರೂನ್ ಮಾಡಿ ಮಣ್ಣನ್ನು ಕೆದಕಿ ಬುಡಕ್ಕೆ ಸೀವೀಡ್ ನೀರನ್ನು ಕೊಡ್ತೀನಿ. ನಾನು ಆಗಲೇ ಹೇಳಿದಾಗೆ ಪ್ರತಿ 15 ದಿನಕ್ಕೊಂದು ಸರ್ತಿ ಇದೇ ಥರ ಸೀವೀಡ್ ಎಕ್ಸ್ಟ್ರಾಕ್ಟ್ ಹಾಕಿ ನೀರನ್ನು ನೀವು ಕೊಡ್ತಾ ಬರಬೇಕು. ಇದೇ ಥರ ನೀವು ಕೇರ್ ಎಲ್ಲಿ ತನಕ ಮಾಡಬೇಕಂದ್ರೆ, ಗಿಡದಲ್ಲಿ ಮತ್ತೆ ಹೊಸ ಚಿಗುರುಗಳು ಬಂದು ನೋಡಿ ಈ ಥರ ಮೊಗ್ಗುಗಳು ಕಾಣಿಸ್ಕೊಂಡು ಆ ಮೊಗ್ಗು ಅರಳೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಸೀವೀಡ್ ಎಕ್ಸ್ಟ್ರಾಕ್ಟನ್ನು ಕೊಡೋದನ್ನು ನಿಲ್ಲಿಸಿ. ಅಲ್ಲಿ ತನಕನೂ ಪ್ರತಿ 15 ದಿನಕ್ಕೊಂದು ಸರ್ತಿ ನೀವು ಸೀವೀಡ್ ಎಕ್ಸ್ಟ್ರಾಕ್ಟ್ ನೀರನ್ನು ಕೊಡ್ತಾ ಇರಬೇಕು. ಜೊತೆಗೆ ನಾನು ಇನ್ನು ಮುಂದೆ ಕೆಲವೊಂದಿಷ್ಟು ಲಿಕ್ವಿಡ್ ಫರ್ಟಿಲೈಸರ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಅವುಗಳನ್ನೆಲ್ಲ ನೀವು ಗಿಡಗಳಿಗೆ ಟ್ರೈ ಮಾಡಿ ಕೊಡಿ. ನಾನು ಯಾವುದು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಬಳಸ್ತೀನಿ ಅದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಾವು ಒಂದು ಸರ್ತಿ ಹೂ ಬಿಟ್ಟು ಮುಗಿದು ಹೋದಂತಹ ಸೇವಂತಿಗೆ ಗಿಡವನ್ನು ಸರಿಯಾಗಿ ಕೇರ್ ಮಾಡಿದರೆ ಹೇಗೆ ಅದರಿಂದ ಮತ್ತೆ ನಾವು
ಹೂಗಳನ್ನು ಪಡಿಬಹುದು ಮತ್ತು ಮಗುಗಳು ಬರೋದಕ್ಕೆ ಹೇಗೆ ಪ್ರಮೋಟ್ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಇದೇ ಥರ ನಮ್ಮ ಚಾನಲ್ ಒಳಗೆ ತುಂಬಾ ವೆರೈಟಿಯಾಗಿರುವಂತಹ ಗಾರ್ಡನ್ ಐಡಿಯಾಸ್ಗಳು, ನಾನು ಅದನ್ನು ಟ್ರೈ ಮಾಡಿ ಸಕ್ಸಸ್ ಆಗಿರೋದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅಂತಹ ಸಾಕಷ್ಟು ಐಡಿಯಾಗಳನ್ನು ನಾನು ಶೇರ್ ಮಾಡಿದ್ದೀನಿ. ಚಾನಲ್ನ ಒಂದು ಸರ್ತಿ ವಿಸಿಟ್ ಮಾಡಿ, ಜೊತೆಗೆ ಯಾವುದೇ ರೀತಿಯ ಗಾರ್ಡನ್ ಡೌಟ್ಸ್ಗಳು ನಿಮಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಗಾರ್ಡನ್ ಕಂಟೆಂಟ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.